ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿನ್ನ ಆಸ್ತಿ ಯಾವನಿಗೋ ಬೇಕು, ನನಗೆ ನನ್ನ ದೊಡ್ಡ ಮಗನೇ ಕಣೋ ದೊಡ್ಡ ಆಸ್ತಿ. ಹೆತ್ತು ತಾಯಿ ಋಣನೇ ತೀರಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ನಂಥ ಮಗ ನನಗೆ ಬೇಕಾಗಿಲ್ಲ ಕಣೋ. ಇರುವರೆಗೂ ಗಂಜಿ ಕುಟ್ಕೊಂಡಿದ್ರು ಪರವಾಗಿಲ್ಲ, ನಾನು ನನ್ನ ದೊಡ್ಡ ಮಗನ ಜೊತೆನೇ ಇರ್ತೀನಿ ಕಣೋ ಅಂತಾರೆ ಶಕುಂತಲಾ. ಅರ್ಜುನ್, ಮನೆ ಬಿಟ್ಟು ಹೊರಡೋ ಸಮಯ ಹತ್ರ ಬರ್ತಿದೆ, ಎಲ್ಲರನ್ನ ಕರ್ಕೊಂಡು ಹೊರಡು. ಪಾಪ ಅವತ್ತು ಭಾರ್ಗವಿ ಪೇಪರ್ ಓದ್ಬಿಟ್ಟು ಸೈನ್ ಹಾಕು ಅಂತ ಹೇಳಿದ್ಲಲ್ಲೋ, ಅಷ್ಟೊಂದು ಓದಿರೋನು ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕಿತ್ತು ಕಣೋ. ಪಾಪ ಈಗ ಅಪ್ಪ ಮಗ ಇಮೋಷ್ನಲ್ ಫೂಲ್ಗಳ ಥರ ನಿಂತಿದ್ರಲ್ಲ, ನಿಮ್ಮನ್ನು ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಅಂತಾರೆ ಜಗನ್. ಮಿಸ್ಟರ್ ಜಗನ್ ಪಾಟೀಲ್, ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ. ನಿಮ್ಮ ಕೆಟ್ಟತನನ ವೈಭವೀಕರಿಸಿದ ತಕ್ಷಣ ಇಲ್ಲಿನವ್ರು ಯಾರೂ ದೊಡ್ಡರಾಗಲ್ಲ. ಒಬ್ಬರನ್ನ ಎದುರಿಸಬೇಕು ಅಂತ ಬಂದಾಗ ಎದುರು ಬದ್ರು ನಿಂತು ಎದುರಿಸ್ಬೇಕ್ರಿ. ಹೀಗೆ ಬೆನ್ನಿಗೆ ಚೂರಿ ಹಾಕೋದಲ್ಲ. ನಾವು ಕಷ್ಟದಲ್ಲಿದ್ದೀವಿ ಅನ್ನೋ ಅನಿವಾರ್ಯತೆಯಲ್ಲಿ ನಿಮ್ಮ ಮುಂದೆ ಕೈ ಚಾಚಿದ್ವಿ. ಆಗಲೂ ಈ ಮನೆ ಬೇಕು ಅಂತ ನೀವು ಕೇಳಿದರೆ ನಾನು, ನನ್ನ ಗಂಡ, ನನ್ನ ಅತ್ತೆ, ಮಾವ ಎಲ್ಲರೂ ಖುಷಿಯಿಂದ ಈ ಮನೆನ ಬರ್ದುಕೊಡ್ತಿದ್ವಿ. ಅಣ್ಣ, ನನಗೆ ಈ ಮನೇಲಿ ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ಈ ಮನೆನ ಬರ್ದುಕೊಡಿ ಅಂತ ಹೇಳಿದಿದ್ರೆ ಮಾವ ಈ ಮನೆನ ಗಿಫ್ಟಾಗಿ ಕೊಡ್ತಿದ್ರು. ಆದರೆ ನೀವು ನಿಮ್ಮ ಸ್ವಾರ್ಥಕ್ಕೆ, ಇವರು ಎಲ್ಲರೂ ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆಗೆ ದ್ರೋಹ ಬಗ್ಬಿಟ್ರಲ್ಲ. ಕರ್ಮ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಜಗನ್ ಪಾಟೀಲ್ ಅಜ್ಜಿ ಹೇಳಿದ್ದು ಕೇಳಿಸ್ಕೊಂಡ್ರಲ್ವಾ? ನಿಮ್ಮ ಪಾಲಿಗೆ ಈ ಮನೆ ಕಲ್ಲು ಮಣ್ಣಿಂದ ಕಟ್ಟಿರೋ ಬಿಲ್ಡಿಂಗ್ ಆಗಿರ್ಬೋದು, ಆದರೆ ನಮಗೆ ನಾವೆಲ್ಲರೂ ಜೊತೆಗಿರೋ ದೇವಸ್ಥಾನ. ಪ್ರೀತಿ, ನಂಬಿಕೆ ಈ ಎರಡೂ ನಮ್ಮ ಜೊತೆಗಿದ್ರೆ ನಾವು ಎಲ್ಲಿ ಬೇಕೋ ಅಲ್ಲಿ ಬದುಕ್ಬೋದು. ನೋಡ್ತಾ ಇರಿ, ನಿಮ್ಮ ಮುಂದೆನೇ ನಿಮಗಿಂತ ಚೆನ್ನಾಗಿ ಬದುಕು ತೋರಿಸ್ತೀನಿ ಅಂತಾಳೆ ಭಾರ್ಗವಿ. ಹಾಗೆ ಬದುಕೋಕೆ ಬರೋರಿಗೆ ಇನ್ನು ಇಲ್ಲೇನು ಕೆಲಸ? ಏನ್ರೋ ನೋಡ್ತಿದ್ದೀರಾ ಅಂತಾರೆ ಜಗನ್. ಆಗ ಬಾಡಿಗಾರ್ಡ್ಸ್ ಎಲ್ಲರನ್ನ ಮನೆಯಿಂದ ಹೊರಗಡೆ ತಳ್ತಾರೆ. ಆಗ JP ಬೀಳೋಕ್ಕೆ ಶುರುವಾಗ್ತಾರೆ. ಭಾರ್ಗವಿ ಅವ್ರ ಕೈನ ಹಿಡ್ಕೋತಾಳೆ. ನಂತರ ವಾಪಸ್ ಹೋಗಿ, ಮಿಸ್ಟರ್ ಜಗನ್ ಪಾಟೀಲ್, ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜೀವನ ಅನ್ನೋದು ಚಕ್ರ ಇದ್ದ ಹಾಗೆ. ಕೆಳಗಿದ್ದವನು ಮೇಲೆ ಹೋಗಲೇಬೇಕು, ಮೇಲಿದ್ದವನು ಕೆಳಗೆ ಬರಲೇಬೇಕು. ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರುತ್ತೆ ಅಂದ್ಕೊಳ್ಳೋನು ಮೂರ್ಖ. ನಾನು ನನ್ನ ಕುಟುಂಬದ ಜೊತೆಗೆ ಮತ್ತೆ ಈ ಮನೆಗೆ ಕಾಲಿಟ್ಟೇ ಇರ್ತೀನಿ. ಇದು ನಾನು ನನ್ನ ಮಾವನ ಪರವಾಗಿ ಹಾಕ್ತಾ ಇರೋ ಸವಾಲ್. ನಿನಗೆ ತಾಕತ್ತಿದ್ರೆ ನನ್ನನ್ನು ಕೋರ್ಟಲ್ಲಿ ಫೇಸ್ ಮಾಡು ಅಂತ ಕೈನಲ್ಲಿರೋ ಬ್ಯಾಗನ್ನು ತಗೊಂಡು ಮಾವನ್ನ ನೋಡ್ತಾ, ಮಾವ ನೀವು ಯಾರಿಗೂ ಭಯಪಡಬೇಡಿ, ನಿಮ್ಮ ಜೊತೆ ಈ ಭಾರ್ಗವಿ ಇದ್ದಾಳೆ, ಪಾರ್ಥ ಇದ್ದಾರೆ, ಅದು ಯಾರು ಏನು ಮಾಡ್ತಾರೋ ನೋಡೇ ಬಿಡೋಣ, ಬನ್ನಿ ಮಾವ ಅಂತ ಮಾವನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಭಾರ್ಗವಿ. ಅರ್ಜುನ್ ಬ್ಯಾಗ್ ತಗೊಂಡು ಹಿಂದಿನಿಂದ ಬರ್ತಾನೆ. ಈಚೆ ಎಲ್ಲರೂ ರೋಡಲ್ಲೇ ನಡ್ಕೊಂಡು ಬರ್ತಿರ್ತಾರೆ. ಶಕು, ಆ ಬ್ಯಾಗ್ ಕೊಡಿ, ನಾನು ಹಿಡ್ಕೋತೀನಿ, ಭಾರ ಇದೆಯಲ್ಲ ಅಂತಾನೆ ಅರ್ಜುನ್. ಬೇಡ ಪುಟ್ಟ, ಜೀವನನೇ ಭಾರ ಆಗಿರುವಾಗ ಈ ಭಾರ ಎಲ್ಲ ಯಾವ ಲೆಕ್ಕ ಹೇಳು ಅಂತಾರೆ ಶಕುಂತಲಾ. ಆಗ JP ಅಲ್ಲೇ ರೋಡ್ ಸೈಡ್ ಇರೋ ಬೆಂಚ್ ಮೇಲೆ ಕೂತ್ಕೊಂಡು ನೋಡ್ತಾರೆ. ಡ್ಯಾಡಿ ಏನಾಯಿತು, ಸುಸ್ತಾಯ್ತಾ? ಒಂದು ನಿಮಿಷ ಇರಿ, ನೀರು ತಗೊಂಡು ಬರ್ತೀನಿ ಅಂತ ಈಚೆ ಬಂದು ಕಾರ್ಡ್ ನೋಡಿ, ಅಯ್ಯೋ ಕಾರ್ಡು ವರ್ಕ್ ಆಗಲ್ಲ, ಜೇಬಲ್ಲಿ ನೋಡಿದರೆ ₹1 ದುಡ್ಡಿಲ್ವಲ್ಲ ಅಂತ ಯೋಚನೆ ಮಾಡಿ 1 ನಿಮಿಷ ಬಂದೆ ಅಂತ ಅಲ್ಲೇ ಆಚೆಗೆ ಹೋಗಿ ಟ್ಯಾಪಲ್ಲಿ ನೀರನ್ನು ಹಿಡ್ಕೊಂಡು ತಂದು, ಡ್ಯಾಡ್ ನೀರು ಕುಡೀರಿ ಅಂತ ಅರ್ಜುನ್ ಕೊಡ್ತಾನೆ. ಜೀವಕ್ಕೆ ಜೀವ ಅಂತ ಅಂದ್ಕೊಂಡಿದ್ದ ಗೆಳೆಯ ಶಕ್ತಿ ನನ್ನ ಬೆನ್ನಿಗೆ ಚೂರಿ ಹಾಕ್ದ. ಅವನನ್ನು ಗೆಳೆಯ ಅಂತ ಅಂದ್ಕೊಂಡಿದ್ದು ತಪ್ಪು ಅಂತ ನಾನು ಒಪ್ಕೊಂಡೆ. ಆದರೆ ಈಗ ನನ್ನ ಒಡ ಹುಟ್ಟಿದ ತಮ್ಮ ಅವನು ನನಗೆ ಮೋಸ ಮಾಡಿಬಿಟ್ಟ. ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತಾರೆ, ಆ ಮಾತು ಇವತ್ತು ಸುಳ್ಳಾಯಿತು ಅಂತಾರೆ JP. ನನ್ನ ಕರಳು ಹಂಚ್ಕೊಂಡು ಹುಟ್ಟಿರೋ ಮಕ್ಕಳು ನನ್ನ ಮುಂದೆ ಹೊಡೆದಾಟ ಇರೋದನ್ನು ನೋಡೋ ಬದಲು ನನ್ನನ್ನೇ ನಿನ್ನ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತು ದೇವ್ರೆ ಅಂತಾರೆ ಶಕುಂತಲಾ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗದೆ ನಾನು ಸೋತೋದೆ ಅಮ್ಮ ಅಂತಾರೆ JP. ಇಷ್ಟು ದಿವಸ ನಿನ್ನ ಜೀವನನೇ ಸವಸಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ಯಾ, ಇನ್ನೇನು ಆಗಬೇಕಾಗಿದೆ ಹೇಳು? ನಿಮ್ಮ ಅಪ್ಪ ತೀರ್ಕೊಂಡ್ಮೇಲೆ ಈ ಮನೆ ಜವಾಬ್ದಾರಿನೆಲ್ಲ ನಿನ್ನ ಹೆಗಲ ಮೇಲೆ ಬಿತ್ತು. ತಮ್ಮಂದಿರ ಒಳ್ಳೆ ಜೀವನ ಕೊಡಬೇಕು ಅಂತ ಅವರನ್ನು ನಿನ್ನ ಜೊತೆಲೇ ಇಟ್ಕೊಂಡು ನಿನ್ನ ಮಕ್ಕಳಿಗಿಂತ ಚೆನ್ನಾಗಿ ನೀನು ನೋಡ್ಕೊಂಡಿದ್ಯಾ. ಅವರಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ ನೀನೇ ಅಡ್ಗೋಡೆ ಆದೆ ನಿಂತೆ. ಈ ಮನೆಗೋಸ್ಕರ ನಿನ್ನ ಸರ್ವಸ್ವನೇ ತ್ಯಾಗ ಮಾಡಿದ್ಯಾ ಕಣೋ. ನಿನ್ನನ್ನೇ ಮನೆಯಿಂದ ಆಚೆ ಹಾಕಿದನಲ್ಲ ಜಗನ್ಗೆ ಈ ದುಷ್ಟ ಬುದ್ಧಿ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ ಕಣೋ ಅಂತಾರೆ ಶಕುಂತಲಾ. ಇಲ್ಲ ಅಮ್ಮ, ಇದು ನಾನು ಮಾಡಿದ ಕರ್ಮದ ಫಲ ಅಂತಾರೆ JP. ಈಚೆ ಗಂಗಾ ಶಕ್ತಿ ಮನೆಯಲ್ಲಿ ಕೂತಿರುವಾಗ ಬ್ಯಾಗನ್ನು ತಂದು ಕೆಳಗೆ ಬಿಸಾಕ್ತಾಳೆ. ಬೃಂದಾ, ಏನು ಗಂಗಾ, ಲಗೇಜ್ ಸಮೇತ ಬಂದಿದ್ದೆ ನೀನು? ಚರಣ್ ಟ್ರಿಪ್ಗೆ ಹೋಗ್ತಿದ್ದೀರಾ ಅಂತಾಳೆ ಗಂಗಾ. ಹ್ಞೂ ಅತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ, ಮನೆ ಬಿಟ್ಟು ಬೀದಿಗೆ ಟ್ರಿಪ್ ಬರ್ತಿದ್ದೀವಿ. ನಿಮಗೇನಾದರೂ ಬೀದಿನೋ ಧರ್ಮಛತ್ರನೋ ಗೊತ್ತಿದ್ರೆ ಹೇಳ್ತೀರಾ ಅಂತಾಳೆ ಬೃಂದಾ. ಮನೆ ಬಿಟ್ಟು ಬರುವಂಥದ್ದೇನಾಗಿತ್ತು, ಆ ಮನೆ ಯಜಮಾನಿಯಾಗಳು ನೀನು ಅಂತಾಳೆ ಗಂಗಾ. ಹೀಗೆ ಅಂದಂದೇ ನನ್ನ ಬೀದಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ಅಂತಾಳೆ ಬೃಂದಾ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾಳೆ ಗಂಗಾ. ಮತ್ತಿನ್ನೇನತ್ತೆ, ಜಗನ್ ಮಾವ ಮೋಸ ಮಾಡಿ ಮನೆ ಆಸ್ತಿಯಲ್ಲ ಅವ್ರ ಹೆಸರಿಗೆ ಬರ್ಸ್ಕೊಂಡು ಬಿಟ್ಟಿದ್ದಾರೆ, ನಮ್ಮನ್ನು ಮನೆಯಿಂದ ಆಚೆ ದಬ್ಬಿ ಬಿಟ್ರು. ಇಷ್ಟೆಲ್ಲ ಆಗಿದ್ದು ಆ ಭಾರ್ಗವಿ ಮತ್ತು ಅರ್ಜುನಿಂದ. ಮಾವನ ಉಳಿಸ್ಕೊಳ್ಳೋಕೆ ಹೋಗಿ ನಮ್ಮ ಪ್ರಾಣನೇ ತೆಗೆದ್ಬಿಟ್ರು. ಕೋತಿ ತಾನು ಕೆಡೋದು ಅಲ್ಲದೆ ಪೂರ್ತಿ ವನನೆಲ್ಲ ಕೆಡಿಸ್ತು ಅಂತಾರಲ್ಲ, ಹಾಗಾಗಿದೆ ನನ್ನ ಚರಣ ಸ್ಥಿತಿ. ಅವ್ರ ಜೊತೆ ನಾವು
ಚರಣ್ ಕೂಡ ಬೀದಿಗೆ ಬಂದ್ವಲ್ವ ಅತ್ತೆ ಅಂತಾಳೆ ಬೃಂದಾ. ಈ ಮೊದಲು ಚರಣ್ಗೆ ಆ ಮನೇಲಿ ನೆಮ್ಮದಿಯಾಗಿರಬೇಕು, ಆಗ ಇರೋಕ್ಕೂ ಬಿಡಲ್ಲ. ಅವನು ನನ್ನ ಮಗ ಅನ್ನೋ ಕಾರಣಕ್ಕೆ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ. ಇನ್ನೇನು ಅವನು ನನ್ನ ಮನೆ ಯಜಮಾನನ ಮಾಡೋ ಅನ್ನೋಷ್ಟರಲ್ಲಿ ಅವನ ಜೀವನನೇ ಬೀದಿಗೆ ತಂದುಬಿಟ್ರು. ನೀನೇನು ಯೋಚನೆ ಮಾಡಬೇಡ ಬೃಂದಾ, ನಿಮ್ಮಿಬ್ಬರು ಜೀವನನ ಹಾಳು ಮಾಡಿರೋ ಆ ಜೆ.ಪಿನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತಾರೆ ಗಂಗಾ. ನಿಮ್ಮ ಈ ದ್ವೇಷ ಇಟ್ಕೊಂಡು ನಾನೇನು ಮಾಡಲಿ ಅತ್ತೆ, ಊಟ ಬಟ್ಟೆ ಇರೋಕೆ ಜಾಗನೂ ಇಲ್ಲದೆ ಹೇಗೆ ಬದುಕೋದು ನಾವು ಅಂತಾಳೆ ಬೃಂದಾ. ನಿನ್ನ ಗೋಳಾಟ ಕೇಳಿ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಬೃಂದಾ. ಜೆ.ಪಿ ಕುಟುಂಬ ಬೀದಿಗೆ ಬಂತು ಅಂತ ಖುಷಿ ಪಡ್ಲಾ, ಅವರು ಜೊತೆ ನೀನು ಚರಣ್ ಕಷ್ಟಪಡ್ತಿದ್ದೀರಲ್ಲ ಅಂತ ದುಃಖ ಪಡ್ಲಾ ಅಂತಾಳೆ ಗಂಗಾ. ಅಯ್ಯೋ, ದುಃಖ ಪಡೋದೇನು ಬೇಕಾಗಿಲ್ಲ ಅತ್ತೆ, ಅಷ್ಟಕ್ಕೂ ನಾವೇ ಕಷ್ಟಪಡ್ಬೇಕು ಹೇಳಿ, ನೀವು ನಮಗೆ ಮನೆ ಕೊಡ್ತೀನಿ ಅಂತ ಹೇಳಿದಿರಲ್ಲ ಅಂತಾಳೆ ಬೃಂದಾ. ಯಾವ ಮನೆ, ಯಾವ ಮನೆ ಬಗ್ಗೆ ಮಾತಾಡ್ತಿದ್ದೀಯ ಬೃಂದಾ ಅಂತಾಳೆ ಗಂಗಾ. ಅಯ್ಯೋ ಅತ್ತೆ, ಅದೇ ನೀವು ನನಗೋಸ್ಕರ ಅಂತ ಒಂದು ಮನೇನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ಆ ಮನೆ ಈಗ ಅವಶ್ಯಕತೆ ಇದೆ ಅತ್ತೆ ಅಂತಾಳೆ ಬೃಂದಾ. ಆಗ ಆರ್ಕೆ ಬಂದು, ಹಲೋ ಎಕ್ಸ್ಕ್ಯೂಸ್ ಮೀ, ಈಗ ಇಲ್ಲಿ ಮನೆಗಿನೇ ಎಲ್ಲ ಕೊಡೋಕ್ಕಾಗಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಯು ಕ್ಯಾನ್ ಗೋ ಬ್ಯಾಕ್ ಅಂತಾರೆ. ಈಚೆ ಜೆ.ಪಿ, ನಿಜ, ನಾನು ನನ್ನ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅದು ಸರಿಯೇ, ಆದರೆ ನನ್ನ ಮನೆ ಕಟ್ಟೋಕ್ಕೋಸ್ಕರ ಎಷ್ಟೋ ಬೇರೆ ಮನೆಗಳನ್ನು ಮುರಿದಿದ್ದೀನಿ, ಎಷ್ಟೋ ಜನರ ಜೀವನನ ಸರ್ವನಾಶ ಮಾಡಿದ್ದೀನಿ, ಅವರೆಲ್ಲರ ಮೇಲೆ ನನ್ನ ಅರಮನೆ ಕಟ್ಕೊಳ್ಳೋಕ್ಕೆ ನೋಡಿದೆ, ಆದರೆ ಇವತ್ತು ನನ್ನ ಮನೆಯೇ ಕುಸಿದು ಬಿದ್ದಿದೆ. ಇದರಲ್ಲಿ ನಿಮ್ಮ ಯಾವ ತಪ್ಪು ಇಲ್ಲ, ನನ್ನ ಕರ್ಮದಿಂದ ನೀವೆಲ್ಲ ಕಷ್ಟಪಡೋ ಹಾಗಾಯಿತು ಅಂತಾರೆ ಜೆ.ಪಿ. ಇಷ್ಟು ವರ್ಷದಿಂದ ನನ್ನ ಗಂಡನ ತರಹ ಕೂಲಿ ತರಹ ನೋಡಿನೇ ನನಗೆ ಅಭ್ಯಾಸ, ಇವಾಗ ನೀವು ಈ ಥರ ದುಃಖ ಪಡೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಜೆ.ಪಿ ಅಂತಾರೆ ನಿರ್ಮಲಾ. ಜೆ.ಪಿ, ತಮ್ಮಂದರು ಚೆನ್ನಾಗಿರಲಿ ಅಂತ ಎಷ್ಟೋ ಕಷ್ಟಪಟ್ಟಿದ್ಯಾ ನೀನು. ಜಗನ್ ಕೇಳಿದರೆ ಮನೆ ಏನು ಇಡೀ ಆಸ್ತಿನೇ ಬರೆದು ಕೊಡ್ತಿದ್ಯಲ್ಲೋ ನೀನು. ನಿನ್ನಂಥವನಿಗೆ ನಂಬಿಕೆ ದ್ರೋಹ ಮಾಡಿಬಿಟ್ನಲ್ಲ ಅವನು ಜಗನ್, ಯಾವತ್ತೂ ಉದ್ಧಾರ ಆಗಲ್ಲ ಕಣೋ ಅಂತಾರೆ ಶಕುಂತಲಾ. ಬಿಡ್ತು ಅನುಷಕು, ನಿಮ್ಮ ಜೊತೆ ನಾವಿಲ್ವಾ ಚಿಕ್ಕು ಮಾಡಿದ ಅನ್ಯಾಯಕ್ಕೆ ನೀವಿಬ್ಬರು ದುಃಖ ಪಡಬೇಡಿ, ಅವರನ್ನು ಚಿಕ್ಕು ಅಂತ ಅಂದ್ಕೊಳ್ಳೋಕ್ಕೆ ನನಗೆ ಹಿಂಸೆ ಆಗ್ತಿದೆ ಅಂತಾನೆ ಅರ್ಜುನ್. ನಾವೆಲ್ಲರೂ ಎಷ್ಟು ಖುಷಿಯಾಗಿ ಅನ್ಯೋನ್ಯವಾಗಿದ್ವಿ, ದಿಢೀರಂತ ನಮ್ಮ ಲೈಫ್ ಹೀಗೆ ಚೇಂಜ್ ಆಗಿದೆ ಅನ್ನೋದನ್ನು ನನಗೆ ನಂಬೋಕ್ಕಾಗ್ತಿಲ್ಲ ಅಂತಾರೆ ಜೆ.ಪಿ. ಡ್ಯಾಡ್, ಅವರಿಗೆ ನಮ್ಮ ಮೇಲಿದ್ದು ಪ್ರೀತಿ ಅಲ್ಲ, ಆಸ್ತಿ ಮೇಲಿರೋ ವ್ಯಾಮೋಹ ಅಂತಾನೆ ಅರ್ಜುನ್. ನಾವು ಸಾಕಿರೋ ಪ್ರಾಣಿಗಾದರೂ ನಮ್ಮ ಮೇಲೆ ಕೃತಜ್ಞತೆ ಅನ್ನೋದಿರುತ್ತೆ, ಆದರೆ ಮನುಷ್ಯನಿಗೆ ಪ್ರೀತಿ ಕೃತಜ್ಞತೆ ಏನೂ ಇಲ್ಲ ಅಂತಾರೆ ಶಕುಂತಲಾ. ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ಮನಸ್ಸಲ್ಲಿ ಅವರನ್ನು ಹೊತ್ಕೊಂಡ್ವಿ, ಅವರು ಬೆಲೆನೇ ಹೆಚ್ಚು ಮಾಡಬೇಡಿ ಅಂತಾನೆ ಅರ್ಜುನ್. ನಿಜ ಪಾರ್ಥ, ನಂಬಿಕೆ ದ್ರೋಹ ಯಾವತ್ತೂ ನಮ್ಮ ಶತ್ರುಗಳಿಂದ ಆಗಲ್ಲ, ನಂಬಿಕಸ್ಥರೇ ಮಾಡೋದು. ಇವರು ನಮ್ಮವರು ಅಂದ್ಕೊಂಡು ನಾವು ಇಟ್ಟಿದ್ವಲ್ವ ಒಂದು ಪ್ರೀತಿ, ಆ ಕುರುಡು ಪ್ರೀತಿಯಿಂದನೇ ಇಷ್ಟೆಲ್ಲ ಆಗಿದ್ದು ಅಂತಾಳೆ ಭಾರ್ಗವಿ. ನಡೆದಿರೋದನ್ನು ನೆನೆಸ್ಕೊಂಡ್ರೆ ದುಃಖ ಆಗ್ತಿದೆ, ನಿಮ್ಮೆಲ್ಲರ ಈ ಸ್ಥಿತಿಗೆ ನಾನೇ ಕಾರಣ, ಚಿಕ್ಕು ಮಾಡಿರೋ ದ್ರೋಹಕ್ಕಿಂತ ದೊಡ್ಡ ದ್ರೋಹ ನಾನೇ ಮಾಡಿದ್ದೀನಿ ಅಂತಾನೆ ಅರ್ಜುನ್. ಈಚೆ ಬೃಂದಾ, ನಾನು ಕೇಳ್ತಾ ಇರೋದು ನಮ್ಮ ಅತ್ತೆ ಹತ್ರ, ಕೊಡಲ್ಲ ಅನ್ನೋಕ್ಕೆ ನೀನ್ಯಾರಯ್ಯ, ನೀನೇನು ನಿನ್ನ ಆಸ್ತಿ ಕೇಳೋ ಥರ ಆಡ್ತಿದ್ಯಲ್ಲ, ಅಷ್ಟಕ್ಕೂ ನಮ್ಮ ಅತ್ತೆ ನಿನ್ನ ಪರ್ಮಿಷನ್ ಕೇಳಿ ಕೊಡಬೇಕಾ ಅಂತಾಳೆ ಬೃಂದಾ. ಇವು ಆರ್ ಟೇಕಿಂಗ್ ಟು ಆರ್ಕೆ, ಇನ್ನು ಮುಂದೆ ಏನು ವ್ಯವಹಾರ ಮಾಡಬೇಕಾದ್ರೂ ಈ ಆರ್ಕೆ ಪರ್ಮಿಷನ್ ತಗೊಂಡೇ ಮಾಡಬೇಕು. ಐ ಆಮ್ ಎ ಕ್ಲಿಯರ್ ಆನ್ ದ್ಯಾಟ್ ಅಂತಾರೆ ಆರ್ಕೆ ಅಂತಾಳೆ ಬೃಂದಾ. ನಮ್ಮ ಲಾಯರ್ ಕೋರ್ಟಲ್ಲಿ ನನ್ನ ಕಾಪಾಡಿದ್ದು ಇವರೇ ಬೃಂದಾ ಅಂತಾಳೆ ಗಂಗಾ. ಓಹೋ, ನಾನು ನೋಡದೇ ಇರೋ ಲಾಯರು, ನಮ್ಮ ಮನೇಲಿ 4-5 ಜನ ಲಾಯರ್ ಇದ್ದಾರೆ, ನಿಮ್ಮದೇನಿದ್ರು ಕೋರ್ಟಲ್ಲಿ ಇಟ್ಕೊಳ್ಳಿ, ಇದು ನಮ್ಮ ಪರ್ಸ್ನಲ್ ವಿಷಯ, ನಿಮ್ಮ ಮೂಗನ್ನು ಇಲ್ಲಿ ತೂರಿಸೋ ಅವಶ್ಯಕತೆ ಇಲ್ಲ ಅಂತಾಳೆ ಬೃಂದಾ. ಗಂಗಾ ಜಿ, ನೀವು ಹೀಗೆ ಭಕ್ತಿಯಿಂದ ಮಾತಾಡ್ತೀರಾ ಅಂತಾರೆ ಆರ್ಕೆ. ಅದು ಆರ್ಕೆ, ನನ್ನ ಮಗ ಸೊಸೆಗೆ ಮೋಸ ಆಗಿದೆ ಅದಕ್ಕೆ ಅಂತಾಳೆ ಗಂಗಾ. ಮಗನ ಕಾಪಾಡೋಕೆ ಹೋಗಿ ನೀವು ಜೈಲು ಸೇರ್ತೀರಾ? ಲುಕ್, ಈಗ ನೀವು ಕೇಸನ್ನು ಗೆಲ್ಲೋ ಹಂತದಲ್ಲಿದ್ದೀವಿ, ಇನ್ನೂ ಕೇಸ್ ಗೆದ್ದಿಲ್ಲ, ಈ ಸಮಯದಲ್ಲಿ ಕೋರ್ಟು ಪೊಲೀಸು ಎಲ್ಲರ ದೃಷ್ಟಿ ನಮ್ಮ ಮೇಲಿರುತ್ತೆ, ವಿ ಶುಡ್ ಬಿ ಮೋರ್ ಕೇರ್ಫುಲ್. ಐ ಆಮ್ ಎ ಕ್ಲಿಯರ್. ನೋಡಿ, ಈಗ ಅವರಿಗೆ ಒಂದು ಮನೆ ಅಲ್ಲ, ಒಂದೇ ಒಂದು ಸಣ್ಣ ಇಟ್ಟಿಗೆ ಕೊಟ್ಟರು ಅದಕ್ಕೆ ಎನ್ಕ್ವೈರಿ ಆಗುತ್ತೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನಿಮ್ಮ ಬೇನಾಮೆ ಆಸ್ತಿ ಎಲ್ಲ ಜಪ್ತಿ ಮಾಡ್ತಾರೆ, ನೀವು ಅವರಿಗೆ ಮನೆ ಕೊಡೋದ್ರಿಂದ ನಿಮಗೂ ತೊಂದರೆ, ಇಸ್ಕೊಳ್ಳೋದ್ರಿಂದ ಅವರಿಗೂ ತೊಂದರೆ, ಆಮೇಲೆ ನಿಮ್ಮ ಜೊತೆ ಅವರನ್ನು ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸಿದ್ರೆ ದೆನ್ ಡೋಂಟ್ ಬ್ಲೇಮ್ ಮೀ, ಓಕೆ ಅಂತಾರೆ ಆರ್ಕೆ. ನಾನೇನು ಸಹಾಯ ಮಾಡೋದಕ್ಕೆ ಬೇರೆ ದಾರಿ ಇಲ್ಲ ಅಂತಾಳೆ ಗಂಗಾ. ಎಸ್, ಇದೇ ಒಂದೇ ಒಂದು ದಾರಿ ಇದೆ ಅಂತಾರೆ ಆರ್ಕೆ. ಏನು ಅಂತಾಳೆ ಬೃಂದಾ. ನಾವು ಕೇಸ್ ಗೆಲ್ಲಬೇಕು ಅಂತಾರೆ ಆರ್ಕೆ. ಹಾಗಿದ್ರೆ ನೀವು ನನಗೆ ಸಹಾಯ ಮಾಡೋಕ್ಕೆ ಆಗಲ್ಲ ಅಂತಿದ್ದಾರಾ? ಏನೋ ನೀವೇ ನಮಗೆ ದಿಕ್ಕು ತೋರಿಸ್ತೀರಾ ಅಂತ ಬಂದಲ್ಲ, ನೀವು ಮೋಸ ಮಾಡ್ತಿದ್ದೀರಲ್ಲ ಅತ್ತೆ, ಹೋಗಲಿ ಬಿಡಿ. ಹುಟ್ಟಿಸಿದ ದೇವರು ಹುಲ್ಲನ್ನಂತೂ ಮೇಯಿಸಲ್ಲ, ಏನೇ ಒಂದು ದಾರಿ ತೋರಿಸ್ತಾನೆ, ನಾವು ಕೆರೆನೋ ಬಾವಿನೋ ದಾರಿ ತೋರಿಸ್ತಾನೆ,
ಬಿಡಿ ಅಂತಾಳೆ ಬೃಂದ. ಬಿಡ್ತು ಅನ್ನೋ ಬೃಂದ. ಥಟ್ ಅಂತ ಕೋಪ ಮಾಡ್ಕೊಳ್ಳೋದಲ್ಲ ನೋಡು. ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತರಬೇಕಾ? ಇನ್ನೂ ಸ್ವಲ್ಪ ದಿನ, ಆಮೇಲೆ ಕೇಸ್ನ ನಾವು ಗೆಲ್ತೀವಿ. ಆವಾಗ ಕಾರು ಬಂಗ್ಲೆ ನೀನು ಏನೇನು ಕೇಳ್ತೀವೋ ಎಲ್ಲ ಲಕ್ಸುರಿ ಲೈಫ್ ನಿಂದಾಗುತ್ತೆ ಅಂತಾಳೆ ಗಂಗಾ. ಇವಾಗ ಏನು ಮಾಡೋದು ಅಂತಾಳೆ ಬೃಂದ. ನೀನು ಚರಣ್ JP ಕುಟುಂಬದವ್ರ ಜೊತೆನೇ ಇರಬೇಕು ಅಂತಾಳೆ ಗಂಗಾ. ಮತ್ತೆ ಆ ಭಾರ್ಗವಿ ಜೊತೆ ಇರಬೇಕಾ? ಅವಳಿಗೆ ಗತಿ ಇಲ್ಲ, ನಾವು ಅವಳ ಜೊತೆ ಇರಬೇಕಾ ಅಂತಾಳೆ ಬೃಂದ. ಆ ಭಾರ್ಗವಿ ಎಲ್ಲೇ ಇದ್ದರೂ ನೀನು ಅವಳ ನೆರಳಾಗಿ ಅವಳನ್ನು ಹಿಂಬಾಲಿಸಬೇಕು. ಆವಾಗಲೇ ಅವಳ ಪ್ಲ್ಯಾನ್ ಏನು ಅಂತ ಗೊತ್ತಾಗೋದು. ಆವಾಗಲೇ ನಾವು ಆದಷ್ಟು ಬೇಗ ಕೇಸನ್ನು ಗೆಲ್ಲೋಕ್ಕಾಗೋದು. ಒಟ್ಟಿನಲ್ಲಿ JP ಮನೆಯವರು ಯಾರೂ ನೆಮ್ಮದಿಯಾಗಿರಬಾರ್ದು ಬೃಂದ ಅಂತಾಳೆ ಗಂಗಾ. ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಭಾರ್ಗವಿ ಜೊತೆ ಹೇಗಿರೋದು ಅತ್ತೆ ಅಂತಾಳೆ ಬೃಂದ. 1 ನಿಮಿಷ ಇರು ಬೃಂದ ಅಂತ ಆಚೆ ಹೋಗಿ ದುಡ್ಡು ತಂದು ಇದನ್ನು ಎಮರ್ಜೆನ್ಸಿಗೆ ಅಂತ ಇಟ್ಕೊ ಅಂತ ದುಡ್ಡನ್ನು ಕೊಡ್ತಾಳೆ ಗಂಗಾ. ದುಡ್ಡನ್ನು ತಗೊಂಡ್ರೆ ಏನೂ ತೊಂದರೆ ಆಗೋದಿಲ್ವಾ ಅಂತಾಳೆ ಬೃಂದ. ನೋವೇ, ಅದು ಕ್ಯಾಶ್, ಏನೂ ಪ್ರಾಬ್ಲಮ್ ಇಲ್ಲ. ಆದಷ್ಟು ಬೇಗ ನಾವು ಕೇಸ್ ಗೆದ್ದು ನಿನ್ನನ್ನು ನಮ್ಮ ಜೊತೆ ಕರ್ಸ್ಕೊತೀವಿ ಬೃಂದ. ಅಲ್ಲಿವರೆಗೂ ನಮ್ಮ ಮಗನ ಚೆನ್ನಾಗಿ ನೋಡ್ಕೊ ಅಂತಾಳೆ ಗಂಗಾ. ಆಗ ಬೃಂದ ಬರ್ತೀನತ್ತೆ ಅಂತ ಹೊರಡ್ತಾಳೆ. ಈಚೆ ಅರ್ಜುನ್, ಇವತ್ತು ನೀವೆಲ್ಲರೂ ಬೀದಿಗೆ ಬರೋದಕ್ಕೆ ನಾನೇ ಕಾರಣ ಅಂತಾನೆ. ಜಗನ್ ಮಾಡಿರೋ ತಪ್ಪನ್ನು ನಿನ್ನ ಮೇಲೆ ಯಾಕೆ ಹಾಕೋತಿದ್ಯಾ ಪುಟ್ಟ ಅಂತಾರೆ ಶಕುಂತಲಾ. ಮೋಸದಿಂದ ಆಸ್ತಿ ಬರ್ಕೊಂಡಿರೋದು ಚಿಕ್ಕನೇ ಆಗಿರ್ಬೋದು, ಆದರೆ ಅದಕ್ಕೆ ಅವಕಾಶ ಕೊಟ್ಟಿದ್ದು ನಾನೇ ತಾನೇ ಅಂತಾನೆ ಅರ್ಜುನ್. ಪಾರ್ಥ, ನಿಮ್ಮಲ್ಲಿ ಯಾವುದೇ ತಪ್ಪಿಲ್ಲ. ಡಾಕ್ಯುಮೆಂಟ್ಸ್ನಲ್ಲಿ ಏನು ಬರೆದಿದೆ ಅಂತ ನಾನು ಓದಬೇಕಾಗಿತ್ತು. ಎಲ್ಲ ಓದಿ ಆಮೇಲೆ ಸಹಿ ಹಾಕಿಸ್ಬೇಕಾಗಿತ್ತು. ಓದ್ದೇನೆ ಸಹಿ ಹಾಕಿಸಿರೋದು ನನ್ನ ತಪ್ಪು ಅಂತಾಳೆ ಭಾರ್ಗವಿ. ಓದೋಕೆ ನಿಮಗೆ ಅವಕಾಶ ಕೊಟ್ಟಿದ್ರೆ ತಾನೇ ನೀವು ಓದೋದು ಭಾರ್ಗವಿ. ನಿಮ್ಮ ಮೇಲಿನ ಕೋಪದಲ್ಲಿ ನನ್ನ ಕಣ್ಣು ಕುರುಡಾಗಿತ್ತು ಅಂತಾನೆ ಅರ್ಜುನ್. ಈಚೆ ಗಂಗಾ, ಅವ್ರವ್ರ ಕಿತ್ತಾಟದಲ್ಲಿ ನಮ್ಮ ಕೆಲಸ ಸುಲಭ ಆಯಿತು ಅಂತಾಳೆ. ಕೆಳಗಡೆ ಬಿದ್ದಿರೋನ್ನ ಮತ್ತೆ ಮೇಲೇಳೋಕ್ಕೆ ಬಿಡಲೇಬಾರ್ದು ಅಂತಾರೆ ಶಕ್ತಿ. ಬೃಂದನ್ನ ಕಳಿಸಿರೋದು ಅದಕ್ಕೋಸ್ಕರ. ಮನೆ ಹಾಳು ಮಾಡೋಕ್ಕೆ ಅವಳೊಬ್ಬಳೇ ಸಾಕು. ಜಗಳ ತಂದಿಟ್ಟು ನಾವು ಅವ್ರ ಲಾಭನ ಮಾತ್ರ ನೋಡಬೇಕು ಅಂತಾಳೆ ಗಂಗಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.